ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕೆಲವು ಮಿಲಿಯನ್ ವರ್ಷಗಳ ಹಿಂದೆ ಈ ಸಮುದ್ರಗಳಲ್ಲಿ ಭಯಂಕರವಾದ ರಾಕ್ಷಸ ಜೀವಿಗಳು ಭೂಮಂಡಲವನ್ನೇ ಆಳಿದ್ವು ಅಂದ್ರೆ ತಪ್ಪಾಗಲ್ಲ. ಸೊ ಅವುಗಳ ರೂಪವನ್ನ ಮತ್ತು ಅವು ಮಾಡುವ ದಾಳಿಗಳನ್ನ ನೋಡಿದ್ರೆ ಖಂಡಿತ ಆಶ್ಚರ್ಯಕ್ಕೆ ಗುರಿ ಆಗ್ತೀವಿ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅಂತಹ ಭಯಂಕರವಾದ ಮಾನ್ಸ್ಟರ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 1, ಮೂಸಾಸಾರಸ್. ಒಂದ್ಸಲ ಇದರ ತಲೆಯ ಭಾಗವನ್ನ ನೀವೇ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಈ ಫೋಟೋವನ್ನ ನೋಡ್ತಾ ಇದ್ರೇನೆ ನಮ್ಗೆ ಅರ್ಥವಾಗಿ ಬಿಡುತ್ತೆ ಈ ಮಾನ್ಸ್ಟರ್ ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡದಾಗಿತ್ತು ಅಂತ. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಬದುಕಿರುವ ದೊಡ್ಡ ದೊಡ್ಡ ಶಾರ್ಕ್ ಮೀನುಗಳಿಗೂ ಕೂಡ ನರಕ ತೋರಿಸಿ ಸಾಯಿಸಿ ತಿಂತಾ ಇತ್ತು. ಈ ಮಾನ್ಸ್ಟರ್ ಬರೋಬ್ಬರಿ 56 ಅಡಿಗಳಷ್ಟು ಉದ್ದದವರೆಗೆ ಬೆಳೆಯಬಲ್ಲದು ಮತ್ತು 20,000 ಕೆಜಿಗಳಷ್ಟು ತೂಕವನ್ನು ಕೂಡ ಹೊಂದಿತ್ತು. ಇವು ಹೆಚ್ಚಾಗಿ ಮೀನುಗಳನ್ನ, ಶಾರ್ಕ್ ಮೀನುಗಳನ್ನ, ಪಕ್ಷಿಗಳನ್ನ ಮತ್ತು ಅದೇ ಜಾತಿಯಲ್ಲಿರುವ ಬೇರೆ ಮೂಸಾಸಾರಸ್ ಗಳನ್ನು ಕೂಡ ಸಾಯಿಸಿ ತಿಂತಾ ಇತ್ತು. ಈಗಿನ ಕಾಲದಲ್ಲಿರುವ ಶಾರ್ಕ್ ಮೀನುಗಳು ಅವುಗಳ ಆಹಾರವನ್ನ ಒಂದೊಂದು ಬಾರಿ ಈ ರೀತಿ ಗಾಳಿಯಲ್ಲಿ ಹಾರಿ ಹಿಡಿದುಕೊಳ್ಳುತ್ತವೆ. ಸೇಮ್ ಇದು ಕೂಡ ಅದೇ ರೀತಿ ಗಾಳಿಯಲ್ಲಿ ಹಾರಿ ಅವುಗಳ ಆಹಾರವನ್ನ ಹಿಡಿದುಕೊಳ್ತಾ ಇತ್ತು. 80 ಮಿಲಿಯನ್ ವರ್ಷಗಳ ಹಿಂದೆ ಈ ಸಮುದ್ರದಲ್ಲಿ ಜೀವಿಸಿದ ಅತಿ ಭಯಂಕರವಾದ ಜೀವಿ ಎಂದು ಇದನ್ನ ನೋಡ್ತಾ ಇದ್ರೇನೆ ಅರ್ಥವಾಗಿ ಬಿಡುತ್ತೆ. ಅಷ್ಟೇ ಅಲ್ಲ, ಇದು ಡೈರೆಕ್ಟ್ ಆಗಿ ಮರಿಗಳಿಗೆ ಜನ್ಮ ನೀಡಬಲ್ಲದು. ಆಗಾಗ ಈ ರೀತಿ ಹುಟ್ಟಿದ ಚಿಕ್ಕ ಮರಿಗಳನ್ನ ಶಾರ್ಕ್ ಮೀನುಗಳು ತಿಂತಾ ಇರುತ್ತವೆ. ಇವುಗಳ ಪಳಿಯುಳಿಕೆಗಳನ್ನ ಮೊಟ್ಟ ಮೊದಲ ಬಾರಿ 1764ರಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಕಂಡುಕೊಂಡಿದ್ದಾರೆ. ನಂಬರ್ 2, ಪಲಾಯಿಯೋಫಿಸ್. ಈಗ ನೀವಿಲ್ಲಿ ನೋಡ್ತಾ ಇರುವ ಹಾವನ್ನ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಆದ್ರೆ ನಾವು ನೋಡುವ ಈ ಹಾವು ಕೇವಲ 9 ಅಡಿಗಳಷ್ಟು ಉದ್ದ ಮಾತ್ರವೇ ಇರುತ್ತೆ. ಹಾಗಾದ್ರೆ ಆಗಿನ ಸಮಯದಲ್ಲಿ ಜೀವಿಸಿದ ಅಂದ್ರೆ ಸರಿಸುಮಾರು 40 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ ಈ ಅತಿ ದೊಡ್ಡ ಹಾವು ಬರೋಬ್ಬರಿ 40 ಅಡಿಗಳಷ್ಟು ಉದ್ದದವರೆಗೆ ಇತ್ತಂತೆ. ಈ ಅತಿ ದೊಡ್ಡ ಹಾವು ನಾರ್ತ್ ಅಮೆರಿಕಾ, ಯುರೋಪ್ ಮತ್ತು ಆಫ್ರಿಕಾದಲ್ಲಿರುವ ಸಮುದ್ರಗಳಲ್ಲೂ ಕೂಡ ಜೀವಿಸಿತ್ತು. ಇದು ಹೆಚ್ಚಾಗಿ ದೊಡ್ಡ ದೊಡ್ಡ ಮೀನುಗಳನ್ನ ಮತ್ತು ರೆಪ್ಟೈಲ್ಸ್ ಗಳನ್ನ ತಿಂದು ಜೀವಿಸ್ತಾ ಇತ್ತು. ಒಂದು ಕಡೆ ಭೂಮಿಯ ಮೇಲೆ ಟೈಟಾನೋಬೋವ ಭೂಮಿಯನ್ನ ಆಳ್ತಾ ಇದ್ರೆ, ಇನ್ನೊಂದು ಕಡೆ ಸಮುದ್ರಗಳಲ್ಲಿ ಈ ಅತಿ ದೊಡ್ಡ ಹಾವು ಸಮುದ್ರದ ಜೀವಿಗಳಿಗೆ ನರಕವನ್ನ ತೋರಿಸ್ತಾ ಇತ್ತಂತೆ. ಈಗ ಜೀವಿಸ್ತಾ ಇರುವ ಅನಕೊಂಡ ಹಾವು ಅದರ ಬಾಯಿಯನ್ನ ಎಷ್ಟು ದೊಡ್ಡದಾಗಿ ತೆರೆಯುತ್ತೋ, ಈ ಹಾವು ಕೂಡ ಅದರ ಬಾಯಿಯನ್ನ ಅದೇ ರೀತಿ ತೆರೆದು ದೊಡ್ಡ ದೊಡ್ಡ ಜೀವಿಗಳನ್ನ ಹಿಡಿದುಕೊಂಡು ಸಾಯಿಸಿ ತಿಂತಾ ಇತ್ತು. ಇದರ ಪಳಿಯುಳಿಕೆಗಳನ್ನ ಮೊಟ್ಟ ಮೊದಲ ಬಾರಿ 1822ರಲ್ಲಿ ಯುರೋಪ್ ನಲ್ಲಿ ಕಂಡು ಹಿಡಿದಿದ್ದಾರೆ. ನಂಬರ್ 3, ಸಿಫಾಕ್ಟಿನಸ್. ಸುಮಾರು 85ರಿಂದ 65 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ ಈ ಮಾನ್ಸ್ಟರ್ ಆಗಿನ ಸಮಯದಲ್ಲಿ ಬದುಕಿರುವ ಪ್ರತಿಯೊಂದು ಜೀವಿಗಳಿಗೆ ಒಂದು ರಾಕ್ಷಸ ಜೀವಿಯಾಗಿತ್ತು. ಯಾಕೆಂದ್ರೆ ಇದು ಬರೋಬ್ಬರಿ 20 ಅಡಿಗಳಷ್ಟು ಉದ್ದವಿರುವ ಒಂದು ಅತಿ ದೊಡ್ಡ ಮೀನು. ಮೊಟ್ಟ ಮೊದಲ ಬಾರಿ ಈ ಮೀನಿನ ಪಳಿಯುಳಿಕೆಗಳನ್ನ 1850ರಲ್ಲಿ US ನ ಕಾನ್ಸಾಸ್ ನಲ್ಲಿ ಕಂಡುಕೊಳ್ತಾರೆ. ಆಗಿನ ಸಮಯದಲ್ಲಿ ಇದನ್ನ ನೋಡಿದ ಶಾಸ್ತ್ರಜ್ಞರು ಕೂಡ ಭಯಪಟ್ಟಿದ್ದಾರೆ. ಯಾಕೆಂದ್ರೆ ಅದರ ಸೈಜ್ ಮತ್ತು ಅದರ ರೂಪ ಮತ್ತು ಅದರ ಬಲವಾದ ಹಲ್ಲುಗಳನ್ನ ನೋಡಿ ಇದು ಆಗಿನ ಕಾಲದಲ್ಲಿ ಸಮುದ್ರದಲ್ಲಿ ಜೀವಿಸಿದ ಜೀವಿಗಳಿಗೆ ನರಕ ತೋರಿಸಿರುತ್ತೆ ಅಂತ ಅಂದುಕೊಳ್ತಾರೆ. ಅಷ್ಟೇ ಅಲ್ಲ, ಇದು ಗೋಸುಂಬೆಯಂತೆ ಬಣ್ಣಗಳನ್ನು ಕೂಡ ಬದಲಾಯಿಸ್ತಾ ಒಂದು ಕಡೆ ಅದರ ಶತ್ರುಗಳಿಗೆ ಕಾಣಿಸದ ಹಾಗೆ ತಿರುಗಬಲ್ಲದು, ಇನ್ನೊಂದು ಕಡೆ ಅದರ ಪ್ರಿಡೇಟರ್ ಗಳಿಗೆ ಕಾಣಿಸದ ಹಾಗೆ ಸಡನ್ ಆಗಿ ಅವುಗಳ ಮೇಲೆ ದಾಳಿ ಮಾಡಿ ಸಾಯಿಸಬಲ್ಲದು. ಈ ಮೀನು ಬರೋಬ್ಬರಿ 10 ಅಡಿಗಳಷ್ಟು ಉದ್ದವಿರುವ ಮೀನನ್ನು ಕೂಡ ಒಂದೇ ಬಾರಿ ನುಂಗಬಲ್ಲದು. ಅಷ್ಟೇ ಅಲ್ಲ, ಇದರ ವೇಗ ಗಂಟೆಗೆ ಸರಿಸುಮಾರು 60 ಕಿಲೋಮೀಟರ್ ಇರುತ್ತೆ. ಸೊ ಇಷ್ಟೊಂದು ಭಯಂಕರವಾಗಿ ಕಾಣಿಸ್ತಾ ಇರುವ ಈ ಮಾನ್ಸ್ಟರ್ ನಾರ್ತ್ ಅಮೆರಿಕದ ಸಮುದ್ರಗಳಲ್ಲಿ ಜೀವಿಸಿತ್ತು. ನಂಬರ್ 4, ಹೆಲಿಕಾಪ್ರಿಯಾನ್. 1899ರಲ್ಲಿ ಮೊಟ್ಟ ಮೊದಲ ಬಾರಿ ಇವುಗಳ ಪಳಿಯುಳಿಕೆಗಳನ್ನ ಕಂಡು ಹಿಡಿದಾಗ ಪುರಾವಸ್ತು ಶಾಸ್ತ್ರಜ್ಞರು ಕೂಡ ಇದು ಯಾವ ಜೀವಿದು ಎಂದು ತಿಳಿಯದೆ ತಲೆ ಕೆಡಿಸಿಕೊಳ್ತಾರೆ. ಆದ್ರೆ ಬಹಳಷ್ಟು ವರ್ಷಗಳ ನಂತರ ಇವರಿಗೆ ಅರ್ಥವಾಗುತ್ತೆ ಇದು ಇಷ್ಟು ದೊಡ್ಡ ಮಾನ್ಸ್ಟರ್ ಮೀನಿನ ಪಳಿಯುಳಿಕೆ ಎಂದು. ಅಷ್ಟೇ ಅಲ್ಲ, ನಮಗೆ ಶಾರ್ಕ್ ಮೀನಿನಂತೆ ಕಾಣಿಸುವ ಈ ಮಾನ್ಸ್ಟರ್ ಶಾರ್ಕ್ ಮೀನಲ್ಲ, ಇದು ಕೇವಲ ಒಂದು ಮೀನಷ್ಟೇ. ಸರಿಸುಮಾರು 290 ಮಿಲಿಯನ್ ವರ್ಷಗಳ ಹಿಂದೆ ಈ ವಿಚಿತ್ರವಾದ ಮೀನು ಕೂಡ ಸಮುದ್ರದಲ್ಲಿ ಜೀವಿಸಿತ್ತು. ಇದರ ಹಲ್ಲುಗಳು ಈ ರೀತಿ ವಿಚಿತ್ರವಾಗಿರೋದ್ರಿಂದ ಇದು ಮೃದುವಾದ ದೇಹವನ್ನ ಹೊಂದಿರುವ ಜೀವಿಗಳನ್ನ ಮಾತ್ರವೇ ತಿಂತಾ ಇತ್ತು. ಅಂದ್ರೆ ಆಕ್ಟೋಪಸ್, ಸ್ಕ್ವಿಡ್ ಗಳಂತಹ ಜೀವಿಗಳನ್ನ ಮಾತ್ರವೇ ಜಾಸ್ತಿಯಾಗಿ ತಿಂತಾ ಇತ್ತು. ಅದು ಕೂಡ ಇಷ್ಟು ದಾರುಣವಾಗಿ ಸಾಯಿಸಿ. ಇದಕ್ಕೆ ಯಾವ್ದಾದ್ರು ಜೀವಿ ಕಾಣಿಸಿತು ಅಂದ್ರೆ ಅದರ ಗರಗಸದ ಚಕ್ರದಂತಿರುವ ಹಲ್ಲುಗಳಿಂದ ಈ ರೀತಿ 2 ತುಂಡುಗಳಾಗಿ ಮಾಡಿ ಸಾಯಿಸಿ ತಿಂತಾ ಇತ್ತು. ಹಾಗಂತ ಇದು ತುಂಬಾ ಚಿಕ್ಕ ಮೀನು ಅಂತ ಅಂದುಕೊಳ್ಬೇಡಿ. ಇದು ಬರೋಬ್ಬರಿ 30 ಅಡಿಗಳಷ್ಟು ಉದ್ದದವರೆಗೆ ಬೆಳೆಯಬಲ್ಲದು.
ನಂಬರ್ 5 ಶಾಸ್ತಾಸಾರಸ್. ಇದರ ಅತಿ ದೊಡ್ಡ ಆಕಾರದಿಂದಲೇ ಭಯ ಹುಟ್ಟಿಸುವ ಈ ಅತಿ ದೊಡ್ಡ ಸಮುದ್ರದ ರೆಪ್ಟೈಲ್ 215 ಮಿಲಿಯನ್ ವರ್ಷಗಳ ಹಿಂದೆ ಸಮುದ್ರದಲ್ಲಿ ಜೀವಿಸಿತ್ತು. ಅಷ್ಟೇ ಅಲ್ಲ, ಇದು ಬರೋಬ್ಬರಿ 85 ಅಡಿಗಳಷ್ಟು ಉದ್ದವಿರುವ ಒಂದು ಅತಿ ದೊಡ್ಡ ಸೀ ಮಾನ್ಸ್ಟರ್ ಅಂತಾನೆ ಹೇಳ್ಬೋದು. ಈ ಮಾನ್ಸ್ಟರ್ ನ ರೂಪ ನಮಗೆ ಈಗಿನ ಡಾಲ್ಫಿನ್ ಗಳಂತೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅವುಗಳ ಹಲ್ಲುಗಳು ಕೂಡ ಸೇಮ್ ಡಾಲ್ಫಿನ್ ಹಲ್ಲುಗಳಂತೆ ಇರುತ್ತವೆ. ಸೊ ಇಷ್ಟೊಂದು ಭಯ ಹುಟ್ಟಿಸುವ ರೂಪ ಇದ್ರೂ ಕೂಡ ಇದಕ್ಕೆ ದೊಡ್ಡ ಹಲ್ಲುಗಳಿಲ್ಲ ಅಂತ ಮಾಮೂಲಿಯಾಗಿ ನೋಡ್ಬೇಡಿ. ಯಾಕೆಂದ್ರೆ ಇದು ಯಾವ ಜೀವಿಯ ಮೇಲಾದ್ರೂ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಅದರ ಚೂಪಾದ ಮೂಗಿನಿಂದ ಬಂದು ಚುಚ್ಚಿ ನಂತರ ಅದನ್ನ ಹಿಡಿದುಕೊಂಡು ಬಿಡುತ್ತೆ. ಅಷ್ಟೇ, ಅದರ ಸ್ಪೀಡ್ಗೆ ಎಂತಹ ಜೀವಿಯೇ ಆಗಿರ್ಲಿ ಅಲ್ಲೇ ಸತ್ತು ಬಿಡುತ್ತೆ. ಇವುಗಳ ಪಳಿಯುಳಿಕೆಗಳನ್ನ ಮೊಟ್ಟ ಮೊದಲ ಬಾರಿ 1920ರಲ್ಲಿ US ನಲ್ಲಿರುವ ನೆವಾಡಾದಲ್ಲಿ ಕಂಡುಕೊಳ್ಳಲಾಗಿದೆ. ಅದೇ ರೀತಿ ಇದು ಗಂಟೆಗೆ 40 ಕಿಲೋಮೀಟರ್ ಸ್ಪೀಡ್ ನಿಂದ ಈಜಬಲ್ಲದು. ಸೊ ಇಂತಹ ಜೀವಿ ಒಂದೇ ಒಂದು ಈ ಸಮುದ್ರದಲ್ಲಿ ಇದ್ರೆ ಎಲ್ಲಾ ಜೀವಿಗಳು ಭಯಪಡುತ್ತವೆ. ಅಂತದ್ದು ಆಗಿನ ಸಮಯದಲ್ಲಿ ಕೆಲವು ಸಾವಿರಾರು ಸಂಖ್ಯೆಗಳಲ್ಲಿ ಈ ಜೀವಿಗಳು ಸಮುದ್ರಗಳಲ್ಲಿ ಜೀವಿಸಿ ಬೇರೆ ಜೀವಿಗಳಿಗೆ ನರಕವನ್ನು ತೋರಿಸಿರುತ್ತವೆ. ನಂಬರ್ 6 ಡಂಕ್ಲಿಯೋಸ್ಟಿಯಸ್. ಇದರ ರೂಪವನ್ನ ಅಷ್ಟೇ ಅಲ್ಲ, ಇದರ ಪಳಿಯುಳಿಕೆಗಳನ್ನ ನೋಡಿದ್ರೂ ಕೂಡ ನಮಗೆ ತುಂಬಾ ಭಯ ಶುರುವಾಗುತ್ತೆ. ಒಂದ್ಸಲ ನೀವೇ ಅದರ ಹಲ್ಲುಗಳನ್ನ ನೋಡಿ. ಇವುಗಳನ್ನ ನೋಡ್ತಾ ಇದ್ರೇನೆ ಅರ್ಥವಾಗಿ ಬಿಡುತ್ತೆ ಇದು ಆಗಿನ ಕಾಲದಲ್ಲಿ ಬದುಕಿದ್ದ ಜೀವಿಗಳಿಗೆ ಎಷ್ಟು ನರಕವನ್ನ ತೋರಿಸಿದೆ ಅಂತ. ಇದರ ಮೇಲೆ ಬೇರೆ ಜೀವಿಗಳು ಅಟ್ಯಾಕ್ ಮಾಡ್ಬೇಕು ಅಂದ್ರೆ ತುಂಬಾ ಭಯ ಪಡ್ತಾ ಇದ್ವು. ಯಾಕಂದ್ರೆ ಇದಕ್ಕೆ ಅದರ ದೇಹದ ಮೇಲೆ ಇರುವ ಚರ್ಮ ತುಂಬಾ ಗಟ್ಟಿಯಾಗಿದ್ದು ಒಂದು ಕವಚದಂತೆ ಕೆಲಸ ಮಾಡ್ತಾ ಇತ್ತು. ಅಂದ್ರೆ ಬೇರೆ ಜೀವಿಗಳು ಇದರ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಇದಕ್ಕೆ ಗಾಯಗಳೇ ಆಗ್ತಾ ಇರಲಿಲ್ಲ. ಇದರ ಶಕ್ತಿಯುತವಾದ ದವಡೆಗಳಿಂದ ಇದಕ್ಕಿಂತ ಅತಿ ದೊಡ್ಡ ಜೀವಿಗಳ ಮೇಲೂ ಕೂಡ ಅಟ್ಯಾಕ್ ಮಾಡಿ ಸಾಯಿಸಿ ತಿಂತ ಇತ್ತು. ಇದರ ಬೈಟ್ ಫೋರ್ಸ್ ಬಂದ್ಬಿಟ್ಟು ಬರೋಬ್ಬರಿ 80,000 PSI ಪೌಂಡ್ಸ್ ವರೆಗೆ ಇತ್ತಂತೆ. ಅದೇ ರೀತಿ 350 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿರುವ ಈ ಮಾನ್ಸ್ಟರ್ ಸರಿಸುಮಾರು 1700 ಕೆಜಿಗಳಷ್ಟು ತೂಕವನ್ನ ಹೊಂದಿತ್ತು. ಈ ಭಯಂಕರವಾದ ಮಾನ್ಸ್ಟರ್ ಪಳಿಯುಳಿಕೆಗಳನ್ನ ಮೊಟ್ಟ ಮೊದಲ ಬಾರಿ 1867ರಲ್ಲಿ US ನಲ್ಲಿರುವ ಓಹಿಯೋದಲ್ಲಿ ಕಂಡುಕೊಂಡಿದ್ದಾರೆ. ನಂಬರ್ 7 ರೈಜೋಡಸ್. ಇದರ ಅಟ್ಯಾಕ್ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಇದು ಯಾವ್ದಾದ್ರು ಜೀವಿಯನ್ನ ನೋಡಿತು ಅಂದ್ರೆ ಅದನ್ನ ಸಾಯಿಸೋವರೆಗೆ ಬಿಡಲ್ಲ. ಅಕಸ್ಮಾತ್ ಆ ಜೀವಿ ತಪ್ಪಿಸಿಕೊಂಡು ಹೋದ್ರೂ ಕೂಡ ಅದರ ಫಿನ್ಸ್ ಸಹಾಯದಿಂದ ನಡೆದುಕೊಂಡು ಹೋಗಿ ಅವುಗಳನ್ನ ಇಷ್ಟು ಭಯಂಕರವಾಗಿ ಸಾಯಿಸಿ ತಿಂದು ಬಿಡುತ್ತೆ. ಸರಿಸುಮಾರು 23 ಅಡಿಗಳಷ್ಟು ಉದ್ದವಿರುವ ಈ ಅತಿ ದೊಡ್ಡ ಮೀನು ಎಂಬುದು ಆಗಿನ ಸಮಯದಲ್ಲಿ ಅಂದ್ರೆ ಸರಿಸುಮಾರು 330 ಮಿಲಿಯನ್ ವರ್ಷಗಳ ಹಿಂದೆ ನಾರ್ತ್ ಅಮೆರಿಕಾದ ಮಹಾಸಮುದ್ರಗಳನ್ನ ಆಳಿದೆ ಅಂತಾನೆ ಹೇಳ್ಬೋದು. ಭಯಂಕರವಾಗಿ ಕಾಣಿಸುವ ಇದರ ರೂಪವಷ್ಟೇ ಅಲ್ಲ, ಅದರ ಹಲ್ಲುಗಳು ಕೂಡ ಅಷ್ಟೇ ಭಯಂಕರವಾಗಿರುತ್ತವೆ. 1880ರಲ್ಲಿ ಮೊಟ್ಟ ಮೊದಲ ಬಾರಿ ಇವುಗಳ ಪಳಿಯುಳಿಕೆಗಳನ್ನ ಕಂಡುಕೊಂಡಾಗ ಅವುಗಳ ಹಲ್ಲುಗಳನ್ನ ನೋಡಿ ಪುರಾವಸ್ತು ಶಾಸ್ತ್ರಜ್ಞರು ಕೂಡ ಶಾಕ್ ಆಗಿದ್ರಂತೆ. ಆದ್ರೆ ಆಗಿನ ಕಾಲದಲ್ಲಿರುವ ಈ ಮೀನುಗಳಿಗಿಂತ ಅತಿ ದೊಡ್ಡ ಮಾನ್ಸ್ಟರ್ಗಳು ಸಮುದ್ರಗಳಲ್ಲಿ ಜೀವಿಸೋದ್ರಿಂದ ಈ ಮೀನು ಅವುಗಳಿಗೆ ಆಹಾರವಾಗಿ ನಿಧಾನವಾಗಿ ಕಣ್ಮರೆಯಾಗಿ ಬಿಟ್ಟಿದೆ. ಮೆಗಾಲೋಡಾನ್. ಮನುಷ್ಯರ ಜೊತೆ ಹೋಲಿಸಿದ್ರೆ ಇದರ ಬಾಯಿಯೇ ಇಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಅದರ ಪೂರ್ತಿ ದೇಹ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ? ನಾವು ಊಹಿಸಿರುವ ಹಾಗೆ ಈ ಶಾರ್ಕ್ ಮೀನು ಸರಿಸುಮಾರು 60 ಅಡಿಗಳಷ್ಟು ಉದ್ದ ಮತ್ತು ಸರಿಸುಮಾರು 45,000 ಕೆಜಿಗಳಷ್ಟು ತೂಕವನ್ನ ಹೊಂದಿತ್ತು. ಒಂದ್ಸಲ ನೀವೇ ಈ ಮೆಗಾಲೋಡಾನ್ ಹಲ್ಲುಗಳನ್ನ ನೋಡಿ. ಕೇವಲ ಅದರ ಒಂದು ಹಲ್ಲು ನಮ್ಮ ಅಂಗೈಯಷ್ಟು ದೊಡ್ಡದಾಗಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಭಯಂಕರವಾದ ಜೀವಿ ಅಂತ. ಸರಿಸುಮಾರು 20 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದ ಈ ಭಯಂಕರವಾದ ಶಾರ್ಕ್ ಮೀನು ದೊಡ್ಡ ದೊಡ್ಡ ಮ್ಯಾಮಲ್ಸ್ ಗಳನ್ನ, ವೇಲ್ಸ್ ಗಳನ್ನ, ಡಾಲ್ಫಿನ್ಸ್ ಗಳನ್ನ, ಆಮೆಗಳನ್ನ ಮತ್ತು ದೊಡ್ಡ ದೊಡ್ಡ ಮೀನುಗಳನ್ನು ಕೂಡ ತುಂಬಾ ಭಯಂಕರವಾಗಿ ಬೇಟೆಯಾಡಿ ಸಾಯಿಸಿ ತಿಂತಾ ಇತ್ತು. ಅದೇ ರೀತಿ ಇದು ಗಂಟೆಗೆ 60 ಕಿಲೋಮೀಟರ್ ಸ್ಪೀಡ್ ನಿಂದ ಈಜೋದ್ರಿಂದ ಇದರ ಕಣ್ಣಿಗೆ ಯಾವ್ದಾದ್ರು ಜೀವಿ ಕಾಣಿಸಿತು ಅಂದ್ರೆ ಆ ಜೀವಿ ಆಲ್ಮೋಸ್ಟ್ ಇದಕ್ಕೆ ಶರಣಾಗ್ಲೇಬೇಕು. ಸರಿಸುಮಾರು 3 ಮಿಲಿಯನ್ ವರ್ಷಗಳ ಹಿಂದೆಯಷ್ಟೇ ಈ ಮೆಗಾಲೋಡಾನ್ ಅಳಿದು ಹೋಗಿದೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ನಾವು ಸಮುದ್ರದ ಬಗ್ಗೆ ತಿಳಿದುಕೊಂಡಿದ್ದು ಕೇವಲ 5% ಮಾತ್ರವೇ. ಅದಕ್ಕಾಗಿಯೇ ಈ ಜೀವಿ ಈ ಸಮುದ್ರದ ಆಳದಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಬದುಕಿರಬಹುದು ಎಂದು ಕೆಲವು ಜನ ವಿಜ್ಞಾನಿಗಳು ನಂಬುತ್ತಿದ್ದಾರೆ. ನಂಬರ್ 9 ಮೆಗಾ ಪಿರಾನ. ಕೆಲವು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದ ಪ್ರತಿಯೊಂದು ಜೀವಿ ಒಂದು ಮಾನ್ಸ್ಟರ್ ನಂತೆ ಇರ್ತಾ ಇದ್ವು. ಅಂತದ್ದು ಕೇವಲ 2.5 ಅಡಿಗಳಷ್ಟು ಉದ್ದವಿರುವ ಈ ಮೆಗಾ ಪಿರಾನ ಮೀನುಗಳು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ಹೇಳ್ಬೋದು. ಇದು ನೋಡೋಕೆ ಒಂದು ಚಿಕ್ಕ ಮೀನಿನಂತೆ ಇದ್ರೂ ಕೂಡ ಇದಕ್ಕಿರುವ ಅತಿ ಭಯಂಕರವಾದ ಹಲ್ಲುಗಳು ಮತ್ತು ಅದರ ಕೋಪದಿಂದ ಇದು ಕೂಡ ಒಂದು ಅತಿ ಭಯಂಕರವಾದ ಮಾನ್ಸ್ಟರ್ ಮೀನು ಎಂದು ಹೆಸರನ್ನು ಪಡೆದುಕೊಂಡಿದೆ. ಸರಿಸುಮಾರು 10 ಮಿಲಿಯನ್ ವರ್ಷಗಳ ಹಿಂದೆ ಇವು ಮಾಡಿರುವ ದಾಳಿ ಅಷ್ಟಿಷ್ಟಿರಲ್ಲ. ಈ ಮೀನು
ಮೀನುಗಳಿಗೆ ಹಸಿವು ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಇವು ಹೆಚ್ಚಾಗಿ ಮೀನುಗಳನ್ನ, ಮ್ಯಾಮಲ್ಸ್ ಗಳನ್ನ, ರೆಪ್ಟೈಲ್ಸ್ ಗಳನ್ನ ಮತ್ತು ಅತಿ ದೊಡ್ಡ ಆಮೆಗಳನ್ನು ಕೂಡ ತುಂಬಾ ಸುಲಭವಾಗಿ ಸಾಯಿಸಿ ತಿಂದು ಬಿಡ್ತಾ ಇದ್ವು. ಅಷ್ಟೇ ಅಲ್ಲ, ಅವುಗಳ ಮೈ ಮೇಲಿರುವ ಚಿಪ್ಪುಗಳನ್ನು ಕೂಡ ತುಂಡು ತುಂಡಾಗಿ ಮಾಡಿ ಬಿಡ್ತಾ ಇದ್ವಂತೆ. ಈ ಮೀನುಗಳ ಬೈಟ್ ಫೋರ್ಸ್ ಸರಿಸುಮಾರು 1200 PSI ಗಳವರೆಗೆ ಇತ್ತಂತೆ. ಇದೇ ಕಾರಣದಿಂದ ಎಂತಹ ಜೀವಿಯನ್ನೇ ಆಗ್ಲಿ ತುಂಬಾ ಸುಲಭವಾಗಿ ಈ ಮೀನುಗಳು ದಾಳಿ ಮಾಡಿ ಸಾಯಿಸ್ತಾ ಇದ್ವು. ಆದ್ರೆ ಈಗ ಇರುವ ಪಿರಾನ ಮೀನುಗಳ ಬೈಟ್ ಫೋರ್ಸ್ ಚೆಕ್ ಮಾಡಿದ್ರೆ ಅವುಗಳ ಬೈಟ್ ಫೋರ್ಸ್ ಕೇವಲ 69 ಪೌಂಡ್ಸ್ ಮಾತ್ರವೇ ಇವೆ. ಅಂದ್ರೆ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ, ಆಗಿನ ಕಾಲದಲ್ಲಿ ಬದುಕಿರುವ ಈ ಮೆಗಾ ಪಿರಾನಗಳು ಎಷ್ಟು ಬಲವಾಗಿದ್ವು ಅಂತ. ಈ ಭಯಂಕರವಾದ ಮೀನಿನ ಪಳಿಯುಳಿಕೆಗಳನ್ನ ಮೊಟ್ಟ ಮೊದಲ ಬಾರಿ ಅರ್ಜೆಂಟೀನಾದಲ್ಲಿ ಕಂಡುಕೊಳ್ಳಲಾಗಿದೆ. ನಂಬರ್ 10 ದ ಬ್ಲೂ. ಈ ಜೀವಿ ಸಮುದ್ರಗಳಲ್ಲಿ ಇದೆಯೋ ಇಲ್ವೋ ಯಾರಿಗೂ ಇದುವರೆಗೂ ಗೊತ್ತಿಲ್ಲ. ಆದ್ರೆ ಮೆಗಾಲೋಡಾನ್ ಗಿಂತ ಅತಿ ದೊಡ್ಡ ಶಾರ್ಕ್ ಮೀನು ಎಂದು ಇದನ್ನ ತುಂಬಾ ಪಾಪ್ಯುಲರ್ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದರ ಮುಂದೆ ಮೆಗಾಲೋಡಾನ್ ಮೀನು ಕೂಡ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಎಂದು ಹೇಳ್ತಾ ಇರ್ತಾರೆ. ಇದೇ ಕಾರಣದಿಂದ ನಿಜವಾಗ್ಲೂ ಈ ಸಮುದ್ರದಲ್ಲಿ ಮೆಗಾಲೋಡಾನ್ ಗಿಂತ ಇಷ್ಟೊಂದು ಭಯಂಕರವಾದ ಶಾರ್ಕ್ ಮೀನು ಬದುಕಿದೆಯಾ ಎಂದು ಎಲ್ಲರೂ ಡೌಟ್ ಪಡ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳವರೆಗೆ ರಿಸರ್ಚ್ ಮಾಡಿದ ನಂತರ ತಿಳಿದು ಬಂದಿರುವ ವಿಷಯ ಏನು ಅಂದ್ರೆ, ಕೆಲವು ವರ್ಷಗಳ ಹಿಂದೆ ಪೆಸಿಫಿಕ್ ಮಹಾಸಮುದ್ರದಿಂದ ಒಂದು ಭಯಂಕರವಾದ ಶಬ್ದವನ್ನ ಡಿಟೆಕ್ಟ್ ಮಾಡ್ತಾರೆ. ಅದು ಬರೋಬ್ಬರಿ ನೇಪಾಳದಿಂದ ಜಪಾನ್ ವರೆಗೆ ಕೇಳಿಸುವಷ್ಟು ದೊಡ್ಡದಾಗಿರುತ್ತೆ. ಆ ಶಬ್ದ ಕೂಡ ಬ್ಲೂಪ್ ಎಂದು ಬರೋದ್ರಿಂದ ಈ ಜೀವಿಗೆ ಬ್ಲೂಪ್ ಎಂಬ ಹೆಸರನ್ನ ಇಟ್ಟಿದ್ದಾರೆ. ಆದ್ರೆ ತುಂಬಾ ಲೇಟ್ ಆಗಿ ತಿಳಿದುಕೊಂಡಿರುವ ವಿಷಯ ಏನು ಅಂದ್ರೆ, ಅಂಟಾರ್ಕ್ಟಿಕಾದಲ್ಲಿರುವ ಕೆಲವು ದೊಡ್ಡ ದೊಡ್ಡ ಐಸ್ ಬರ್ಗ್ ಗಳು ಸಮುದ್ರದಲ್ಲಿ ಜಾರಿ ಬೀಳ್ತಾ ಇರುವಾಗ ಇಂತಹ ಬ್ಲೂಪ್ ಎಂಬ ಸೌಂಡ್ ಬರುತ್ತೆ ಎಂದು, ಆ ಸೌಂಡ್ ಇದೆ ಎಂದು ತಿಳಿದುಕೊಳ್ತಾರೆ. ಆದ್ರೆ ಇನ್ನು ಕೆಲವು ಜನರು ಇಂತಹ ಒಂದು ಜೀವಿ ಸಮುದ್ರಗಳಲ್ಲಿ ಇದೆ ಎಂದು ವಾದಿಸ್ತಾ ಬರ್ತಿದ್ದಾರೆ. ಹಾಗಾದ್ರೆ ನಿಮಗೆ ಅನಿಸ್ತಾ ಇದೆ, ಈ ಜೀವಿ ಇನ್ನು ಸಮುದ್ರಗಳಲ್ಲಿ ಇರಬಹುದಾ ಇಲ್ವಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.